ಶುಭೋದಯ ಗೆಳೆಯರೆ, ನಿಮ್ಮ ಪವರ್ ಪಲ್ಸ್ ಡ್ರೈವ್ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ತಿಳಿಯಬೇಕಾದಂಥ ಒಂದು ಸಣ್ಣ ಮಾಹಿತಿ. ಹೇಗೆ ಈ ಸೂರ್ಯ, ಭೂಮಿ ಮತ್ತು ಚಂದ್ರನು ಹುಟ್ಟಿದವು? ಸರಿಸುಮಾರು 1350 ಕೋಟಿ ವರ್ಷಗಳ ಹಿಂದೆ ಈ ಬಾಹ್ಯಾಕಾಶದಲ್ಲಿ ಏನೇನೂ ಇರಲಿಲ್ಲ. ಬರೀ ಅನಿಲ, ಧೂಳುಗಳಿಂದ ಕೂಡಿದಂಥ ಹಲವಾರು ಮೋಡಗಳು ಇದ್ದವು. ಗ್ರಾವಿಟಿ, ಗುರುತ್ವಾಕರ್ಷಣೆ ಅಂತ ಏನು ಕರಿತೀವಿ, ಇದರ ಬಲದಿಂದ ಈ ಮೋಡಗಳೆಲ್ಲ ಸ್ಫೋಟಗೊಂಡು ಛಿದ್ರವಾಗಿ ಸಣ್ಣ ಸಣ್ಣ ಚೂರುಗಳಾಗಿ ಬೇರ್ಪಟ್ಟಿವೆ. ಸೊ ತದನಂತರ ಈ ಚೂರುಗಳೆಲ್ಲ ಒಂದುಗೂಡಿ ಒಂದು ಉಂಡೆ ಗಾತ್ರವಾಗಿ ರಚನೆಗೊಂಡಿತು. ಅದುವೇ ಸೂರ್ಯಗ್ರಹ. ಸೊ ಸೂರ್ಯನು ರಚನೆಗೊಂಡ ಹಲವಾರು ವರ್ಷಗಳ ನಂತರ, ಅಂದರೆ ಸರಿಸುಮಾರು 460 ಕೋಟಿ ವರ್ಷಗಳ ನಂತರ, ಅಂದರೆ ಹಿಂದೆ, ಸೊ ಈ ಚೂರುಗಳೆಲ್ಲ ಒಂದುಗೂಡಿ ಮತ್ತೆ ಒಂದು ಉಂಡೆ ಗಾತ್ರವಾಗಿ ರಚನೆಗೊಂಡಿತ್ತು. ಸೊ ಅದುವೇ ನಮ್ಮ ಈ ಸುಂದರವಾದ ಭೂಮಿ. ಸೊ ಭೂಮಿಯು ರಚನೆಗೊಂಡ ನಂತರ ಒಂದು ಮಂಗಳ ಗ್ರಹ ಗಾತ್ರದ ಗ್ರಹವು ಭೂಮಿಗೆ ಅಪ್ಪಳಿಸಿದಾಗ ಅದರಿಂದ ಒಂದು ಚೂರು ಉತ್ಪಾದನೆಯಾಯಿತು. ಅದುವೇ ಚಂದ್ರ. ಸೊ ಹೇಗೆ ಸೂರ್ಯ, ಭೂಮಿ, ಚಂದ್ರನು ಹುಟ್ಟಿದವು ಅಂತ ತಿಳಿದುಕೊಂಡಿದ್ದೀರಿ. ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿ ನಿಮಗೆ ಬೇಕೆನಿಸಿದರೆ ಕಮೆಂಟ್ ಮಾಡಿ, ಸೊ ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಸೊ ಧನ್ಯವಾದ. ನಮಸ್ತೆ.